ಇವತ್ತಿಂದ ಇಂಟ್ರೆಸ್ಟಿಂಗ್ ಟಾಪಿಕ್ ಏನಂದರೆ ಕೊಂಡೋಮ್ಸ್ ಅಂದರೆ ಏನು, ಕೊಂಡೋಮ್ಸ್ ಯಾಕೆ ಯೂಸ್ ಮಾಡಬೇಕು, ಇದರದ್ದು ಪ್ರೋಸ್ ಏನು, ಕಾನ್ಸ್ ಏನು, ಬೆನಿಫಿಟ್ಸ್ ಏನು, ಸೈಡ್ ಎಫೆಕ್ಟ್ಸ್ ಏನು ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಆ, ನಮಸ್ತೆ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಸೊ ಯಂಗ್ ಪಾಪ್ಯುಲೇಷನಲ್ಲಿ ಕೊಂಡೋಮ್ಸ್ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಅದು ಕೊಂಡೋಮ್ಸ್ ವಿಶೇಷತೆ ಏನು ಮತ್ತು ಹೇಗೆ ಎಲ್ಲ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಅಥವಾ ಯಾರಿಗೂ ಗೊತ್ತಿಲ್ಲ ಕೊಂಡೋಮ್ಸ್ ಅಂದರೆ ಏನು ಅಥವಾ ಕೊಂಡೋಮ್ ಹೇಗೆ ಯೂಸ್ ಮಾಡಬೇಕು ಅದನ್ನು ಹೇಳ್ಕೊಡ್ತೀನಿ. ಸೊ ಇನ್ ಕೇಸ್ ಇನ್ನೊವರಿಗೆ ತಾವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ತಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಯಾಕಂದ್ರೆ ತುಂಬ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಇದೆ ಇದು ಕೊಂಡೋಮ್ಸ್ ಮೇಲೆ. ಹುಡುಗರು ಡಿಮಾಂಡ್, ಎಷ್ಟೋ ಜನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕ್ತಿದ್ದಾರೆ, ಸರ್ ಮೇಲ್ ಕೊಂಡೋಮ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ, ಫೀಮೇಲ್ ಕೊಂಡೋಮ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ. ಸೊ ಇವತ್ತು ಸ್ಪೆಷಲಿ ನಾನು ಮೇಲ್ ಕೊಂಡೋಮ್ಸ್ ಬಗ್ಗೆ ಹೇಳ್ತೀನಿ ಮತ್ತು ಬರುವ ದಿನಗಳಲ್ಲಿ ಫೀಮೇಲ್ ಕೊಂಡೋಮ್ಸ್ ಬಗ್ಗೆನೂ ಹೇಳ್ತೀನಿ. ಸೊ ಮೇಲ್ ಕೊಂಡೋಮ್ಸ್ ಯಾಕೆ ಯೂಸ್ ಮಾಡಬೇಕು? ಫಸ್ಟು, ಯಾರು ಮದುವೆ ಆಗಿಲ್ಲ ಅಥವಾ ಗರ್ಲ್ಫ್ರೆಂಡ್ ಬಾಯ್ಫ್ರೆಂಡ್ ಇದ್ದೀರಾ, ಪ್ರೆಗ್ನೆನ್ಸಿ ಬೇಡ, ಅದಕ್ಕಾಗಿ ಇದು ಒಂದು ಕಾಂಟ್ರಾಸೆಪ್ಟಿವ್ ಥರ ಕೆಲಸ ಮಾಡುತ್ತೆ. ಅಂದರೆ ನಿಮ್ಮ ವೀರ್ಯ ಏನಿರುತ್ತೆಲ್ಲ ಪುರುಷರದು, ಮಹಿಳೆಯರದು ಯೋನಿಯಲ್ಲಿ ಹೋಗಬಾರ್ದು, ಇದರೊಳಗಡೆನೆ ತಾವು ಎಜಾಕ್ಯುಲೇಟ್ ಮಾಡಬೇಕು, ಇದರೊಳಗಡೆನೆ ಸ್ಖಲನ ಆಗಬೇಕಂತ ಆ ಥರ ಇರುತ್ತೆ. ಸೊ ಇದ್ರದ್ದು ಏನೇನು ಬೆನಿಫಿಟ್ಸ್ ಅಂತ ಹೇಳ್ಕೊಡ್ತೀನಿ. ಫಸ್ಟು, ಪ್ರೆಗ್ನೆನ್ಸಿ ಬೇಡ ಅಂದರೆ ಅದಕ್ಕೆ ಒಳ್ಳೆ ನ್ಯಾಚುರಲ್ ಕಾಂಟ್ರಾಸೆಪ್ಟಿವ್ನಲ್ಲಿ ಯೂಸ್ ಆಗುತ್ತೆ. ಯಾಕಂದರೆ ಅದರ್ ಕಾಂಟ್ರಾಸೆಪ್ಟಿವ್ ಅಂದರೆ ಮಕ್ಕಳು ಬೇಡ ಅಂದರೆ ಪಿಲ್ಸ್ ತೊಗೋಬೇಕು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ವೇಟ್ ಗೇನ್ ಆಗುತ್ತೆ, ಹೇರ್ ಲಾಸ್ ಆಗುತ್ತೆ, ಲಾಟ್ಸ್ ಆಫ್ ಕಾಂಪ್ಲಿಕೇಶನ್. ಕಾಪರ್ ಟಿ ಯೂಸ್ ಮಾಡಬೇಕಂದ್ರೆ ಅಗೇನ್ ರೆಗ್ಯುಲರ್ಲಿ ಡಾಕ್ಟರ್ ಹತ್ರ ಹೋಗಬೇಕು, ಚೆಕಪ್ ಮಾಡಬೇಕು. ಸಮ್ ಟೈಮ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ, ಸಮ್ ಟೈಮ್ ಅದು ಕಾಪರ್ ಟಿ ಒಳಗಡೆ ಪುಷ್ ಆಗುತ್ತೆ ಮತ್ತು ಆಪ್ರೇಷನ್ ಥಿಯೇಟರ್ನಲ್ಲಿ ಹೋಗ್ಬಿಟ್ಟು ತೆಗಿಬೇಕು, ಎಲ್ಲ ಕಾಂಪ್ಲಿಕೇಶನ್ಸ್ ಇರುತ್ತೆ. ಸೊ ಎಲ್ಲಕ್ಕಿಂತ ಸೇಫ್ ಮತ್ತು ಈಜಿಲಿ ಅವೈಲೇಬಲ್. ಎಲ್ಲೋ ಟ್ರಿಪ್ ಹೋಗಿದ್ದೀರಾ, ಹನಿಮೂನ್ ಹೋಗಿದ್ದೀರಾ, ಮೆಡಿಕಲ್ನಲ್ಲಿ ಆರಾಮಾಗಿ ನಿಮಗೆ ಕೊಂಡೋಮ್ ಸಿಗುತ್ತೆ. ಬಟ್ ಕಾಂಟ್ರಾಸೆಪ್ಟಿವ್ಸ್ ಆಗಲಿ ಅಥವಾ ಪಿಲ್ಸ್ ಆಗಲಿ ಯಾವುದೋ ಒಂದು ಗೈನಕಾಲಜಿಸ್ಟ್ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರನೇ ತಾವು ಪ್ರಿಸ್ಕ್ರೈಬ್ ಮಾಡಿ ತೊಗೊಳ್ಬೇಕು ಅಥವಾ ಅವರೇ ಅಪ್ಲೈ ಮಾಡಬೇಕು. ಸೊ ಕೊಂಡೋಮ್ಸ್ನಲ್ಲಿ ಒಂದು ಪ್ರೆಗ್ನೆನ್ಸಿನ ಅವಾಯ್ಡ್ ಮಾಡಬೇಕು. ಎರಡನೇದು, ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಥವಾ STDs ಅಥವಾ ST ಅಂತ ಹೇಳ್ತೀವಿ ನೋಡಿ. ಅನ್ನೋರ್ ಪಾರ್ಟ್ನರ್ ಹತ್ರ ಹೋಗ್ತೀರಾ ಅಥವಾ ಯಾವುದೋ ಸೆಕ್ಸ್ ವರ್ಕರ್ ಹತ್ರ ತಾವು ಹೋಗ್ತಾ ಇದ್ದೀರಾ, ಸೆಕ್ಸ್ ಅಂದರೆ ಏನು ಎಕ್ಸ್ಪೀರಿಯೆಂಟ್ ಮಾಡಬೇಕಂತ ಅವ್ನ ಮೈಂಡ್ನಲ್ಲಿ ಕ್ಯೂರಿಯಾಸಿಟಿ ಇದ್ದರೆ, ಇವಾಗ ಎಷ್ಟೋ ಜನರಿಗೆ ಏನೇನೋ ಪ್ರಾಬ್ಲಮ್ಸ್ ಇರುತ್ತೆ. ಒಬ್ಬರಿಗೆ HIV ಇರ್ಬೋದು, ಹೆಪಟೈಟಿಸ್ ಇರ್ಬೋದು, ಹರ್ಪಿಸ್ ಇರ್ಬೋದು, ಲೋಕಲ್ ವೆಜೈನಲ್ ಕ್ಯಾಂಡಿಡಿಯಾಸಿಸ್ ಇರ್ಬೋದು, ಲೋಕಲ್ ಇನ್ಫೆಕ್ಷನ್ ಇರ್ಬೋದು. ಅಂದರೆ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಯಾವ ಕಾಯಿಲೆ ಇರ್ಬೋದು ಆ ಒಂದು ಪರ್ಟಿಕ್ಯುಲರ್ ಅನ್ನೋನ್ ಪರ್ಸನ್ನ ಇದ್ದಿರುತ್ತೆ. ಸ್ಪೆಷಲಿ ತಾವು ಯಾವುದೋ ಸೆಕ್ಸ್ ವರ್ಕರ್ ಹತ್ರ ಹೋದರೆ ಎಷ್ಟೋ ಜನ ಅವ್ರು ಮೀಟ್ ಆಗಿದ್ದಿರ್ತಾರೆ, ಎಷ್ಟೋ ಕಾಯಿಲೆಗಳಿರುತ್ತೆ. ಟು ಬಿ ವೆರಿ ಸೇಫರ್ ಸೈಡ್ ಕೊಂಡೋಮ್ ಯೂಸ್ ಮಾಡಲೇಬೇಕು. ಎಷ್ಟೋ ಜನದ ಕ್ಯೂರಿಯಾಸಿಟಿ ಏನು ಅಂತಂದರೆ, ಸರ್ ಡಬಲ್ ಕೊಂಡೋಮ್ ಯೂಸ್ ಮಾಡಿದ್ರೆ ಡಬಲ್ ಪ್ರೊಟೆಕ್ಷನ್ ಅಂತ. ಆ ಥರ ಏನಿಲ್ಲ. ಸಿಂಗಲ್ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ನೀವು ಕೊಂಡೋಮ್ ಯೂಸ್ ಮಾಡಿಬಿಟ್ರೆ ದಟ್ ಈಸ್ ಸಫಿಷಿಯೆಂಟ್. ಓನ್ಲಿ ಕೊಂಡೋಮ್ ಯಾವಾಗ ವೇರ್ ಮಾಡ್ತೀರಾ, ಯಾವಾಗ ರಿಮೂವ್ ಮಾಡ್ತೀರಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಅವಾಗ ಆ ಸೀಕ್ರೇಷನ್ಸ್ ಆ ಕೊಂಡೋಮ್ ಮೇಲೇ ಇರುತ್ತೆ. ಸೊ ಅವಾಗ ಕೇರ್ಫುಲಿ ಹೇಗೆ ತೊಗೋಬೇಕಂತ ಅದು ಬರೋ ಡೆಮೋನಲ್ಲಿ ಹೇಳ್ಕೊಡ್ತೀನಿ. ಸೊ ಬರೋಣ, ಫಸ್ಟ್ ನಾನು ಏನು ಮಾಡ್ತೀನಿ, ಕೊಂಡೋಮ್ ಹೇಗೆ ಪೆನಿಸ್ ಮೇಲೆ ಅಪ್ಲೈ ಮಾಡಬೇಕು ಹೇಳ್ತೀನಿ. ಸೊ ಈ ಥರ ಒಂದು ಯಾವುದೋ ಕಂಪನಿನ ಪ್ರಮೋಟ್ ಮಾಡ್ತಾಯಿಲ್ಲ, ಒಂದು ಡೆಮೋ ಪೀಸ್ ತಂದಿದ್ದೀನಿ. ಜಸ್ಟ್ ನೀವು ಟೇರ್ ಮಾಡಿ, ಜಸ್ಟ್ ಇಮ್ಯಾಜಿನ್ ಇದು ಒಂದು ಪೆನಿಸ್ ಇದೆ ಅಂತ. ಜಸ್ಟ್ ಲೈವ್ ಡೆಮೋಲೇಷನ್, ಇಷ್ಟೇ ಪೆನಿಸ್ ಇರಬೇಕು ಅಷ್ಟು ಪೆನಿಸ್ ಸೈಜ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಒಂದು ಲೈವ್ ಡೆಮೋ ಹಾಕಬೇಕಂತ ಅಷ್ಟೇ. ಈ ಥರ ಪೀಸ್ ಬರುತ್ತೆ ನೋಡಿ. ಇದಕ್ಕೆ ಏನು ಮಾಡಬೇಕು ತಾವು, ಜಸ್ಟ್ ಪೆನಿಸ್ ಏನು ಮುಖ ಇರುತ್ತೆ ನೋಡಿ, ಮುಖ ಮೇಲೆ ಇಟ್ಕೊಂಡು ಹಿಂದ್ಗಡೆ ಏನು ಮಾಡಬೇಕು, ಈ ಥರ ರೋಲ್ ಮಾಡಬೇಕು. ಅವಾಗ ಏನಾಗುತ್ತೆ, ನಿಮ್ಮ ಕಂಪ್ಲೀಟ್ ಪೆನಿಸ್ ಮೇಲೆ ಇದು ಬಂದು ಬರುತ್ತೆ. ಇವಾಗ ಮಾರ್ಕೆಟ್ಸ್ನಲ್ಲಿ ಏನಿರುತ್ತೆ, ಲಾಟ್ ಆಫ್ ವೆರೈಟೀಸ್ ಆಫ್ ಕೊಂಡೋಮ್ಸ್. ಒಂದು ಥಿಕ್ಲಿ ಡಾಟೆಡ್, ಅಂದರೆ ಅದರ ಮೇಲೆ ಡಾಟ್ 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 ಇರುತ್ತೆ. ಇದು ಡಾಟ್ ಏನು ಬೆನಿಫಿಟ್ ಅಂದರೆ, ಇದು ಡಾಟ್ ಏನು ಮಾಡುತ್ತೆ, ಫಿಮೇಲ್ದೇನು ವೆಜೈನಾ ಇರುತ್ತೆ ಅಲ್ಲಿ ಏನು ಸೆನ್ಸರಿ ರಿಸೆಪ್ಟರ್ಸ್ ಇರುತ್ತೆ, ಎಲ್ಲಂದ್ರೆ ಸೆಕ್ಸ್ ಫೀಲಿಂಗ್ ಅವ್ರ ಮೈಂಡ್ಗೆ ಹೋಗುತ್ತೆ ನೋಡಿ. ಅದರ ಮೇಲೆ ಇದು ಸ್ವಲ್ಪ ಟಾಪ್ ರಫ್ ಥರ ಕೆಲಸ ಮಾಡುತ್ತೆ. ಈ ಥರ ರಬ್ ಆದಮೇಲೆ ಏನಾಗುತ್ತೆ, ಅವ್ರಿಗೆ ಸೆನ್ಸೇಷನ್ ಜಾಸ್ತಿ ಆಗುತ್ತೆ. ಒಂದು ಡಾಟೆಡ್ ಇರುತ್ತೆ, ಒಂದು ಥಿಕ್ ಕೊಂಡೋಮ್ಸ್ ಇರುತ್ತೆ. ಥಿಕ್ ಕೊಂಡೋಮ್ ಸ್ವಲ್ಪ ಥಿಕ್ನಿಂಗ್ ಜಾಸ್ತಿ ಇರುತ್ತೆ. ಯಾರಿಗೆ ಸ್ವಲ್ಪ ಪ್ರೀ ಮೆಚರ್ ಎಜಾಕ್ಯುಲೇಷನ್ ಅಥವಾ ಶೀಘ್ರ ಸ್ಖಲನ ಪ್ರಾಬ್ಲಮ್ ಇದೆ, ಗ್ಲಾನ್ಸ್ ಪೇನಿಸ್ ತುಂಬ ಸೆನ್ಸಿಟಿವ್ ಇರುತ್ತೆ, ಆ ಟೈಮ್ನಲ್ಲಿ ನೀವು ಕೊಂಡೋಮ್ ಯೂಸ್ ಮಾಡಿಬಿಟ್ಟು ಸೆಕ್ಸ್ ಮಾಡಿಬಿಟ್ರೆ ನಿಮಗೆ ಟೈಮಿಂಗ್ ಇಂಪ್ರೂವ್ ಆಗುತ್ತೆ. ಮೂರನೇದು ಏನಂದರೆ ಥಿನ್ ಕೊಂಡೋಮ್ಸ್ ಅಂತ ಬರುತ್ತೆ. ಜಸ್ಟ್ ನೀವು ಪೆನಿಸ್ ಮೇಲೆ ಅಪ್ಲೈ ಮಾಡಿದ್ದೀರಾ ಅಂತ ಗೊತ್ತಿರಲ್ಲ, ಬಟ್ ವೆರಿ ಸೇಮ್ ಟೈಮ್ ನಿಮಗೆ ಎಂಜಾಯ್ಮೆಂಟ್ ಚೆನ್ನಾಗಿ ಸಿಗುತ್ತೆ. ಇವಾಗ ಮತ್ತೊಂದು ಎಷ್ಟೋ TV ಆ್ಯಡ್ಸ್ನಲ್ಲಿ ನೋಡ್ಬೋದು, ಇಂಟಿಮೇಸಿ ಕೊಂಡೋಮ್ಸು, ಸ್ಟ್ರಾಬೆರಿ ಫ್ಲೇವರ್ ಕೊಂಡೋಮ್ಸು ಅಥವಾ ಬೇರೆ ಬೇರೆ ಇದು ಕೊಂಡೋಮ್ಸ್ ಅಂತ.
ಯಾಕಂದರೆ ಆ ಟೇಸ್ಟ್ಗಾಗಿ ಹೋಗೋಕೆ ಹೋಗಬೇಡಿ. ಯಾಕಂದರೆ ಟೇಸ್ಟ್ ಸ್ಟ್ರಾಬೆರಿ ಕೊಂಡೋಮ್ಸ್ ಯೂಸ್ ಮಾಡೋಕ್ಕಿಂತ ಡೈರೆಕ್ಟ್ ಸ್ಟ್ರಾಬೆರಿ ತಿನ್ಬೋದು. ಬಟ್ ಏನಂದರೆ ಇದು ಒಂದು ಮಾರ್ಕೆಟಿಂಗ್ ಗಿಮಿಕ್, ಏನೋ ಮಾಡಿಬಿಟ್ಟು ಸ್ವಲ್ಪ ಯೂತ್ನ ಅಟ್ರ್ಯಾಕ್ಟ್ ಮಾಡಬೇಕಂತ. ಸೊ ಒಳ್ಳೆ ಇರ್ತಿ ಟಿ ವಿನಲ್ಲಿ ಆ್ಯಡ್ ಏನು ಬರುತ್ತೆ ಅಲ್ಲ. ಬಟ್ ಬೆಸ್ಟ್ ಪಾರ್ಟ್ ಅಬೌಟ್ ದಿಸ್ ಕೊಂಡೋಮ್ ಇದರಿಂದ ಯೂಸ್ ಮಾಡಿದ್ರೆ ನಿಮಗೆ ಒಂದು ಪ್ರೆಗ್ನೆನ್ಸಿದು ಭಯ ಇರೋಲ್ಲ, ಎರಡನೇದು ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಬರೋಲ್ಲ, ಮೂರನೇದು ನಿಮಗೆ ಟೈಮಿಂಗ್ ಚೆನ್ನಾಗಿ ಸಿಗುತ್ತೆ, ನಾಲ್ಕನೇದು ನಿಮಗೆ ಏನಂದರೆ ಕೊಂಡೋಮ್ ಯಾವಾಗೂ ಏನಂದರೆ ಸೇಫ್ ಮೆಥಡ್. ಇವಾಗ ನಿಮಗೆ ಮದುವೆ ಆಗಿದೆ ಅಂತ ತಿಳ್ಕೊಳ್ಳಿ, ಸ್ವಲ್ಪ ಒಂದು ವರ್ಷ ಏನೋ ಪ್ಲ್ಯಾನ್ ಮಾಡ್ತಿದ್ದೀರಪ್ಪ, ಒಮ್ಮೆ ಬೆಂಗಳೂರು ಬಂದಿದ್ದೀರಾ, ಒಂದು ವರ್ಷ ಬೇಡ ಸ್ವಲ್ಪ ಸೆಟಲ್ ಆಗಲಿ ಅಂತ. ಆ ಟೈಮ್ನಲ್ಲಿ ಸುಮ್ಮನೆ ಪ್ರೆಗ್ನೆನ್ಸಿ ಆಗಿ ಆಮೇಲೆ ಅದು ಪಿಲ್ಸ್ ತೊಗೊಂಡ್ಬಿಟ್ಟು ಆ ಹುಡುಗಿಗೆ ಎಷ್ಟೋ ನೋವಿರುತ್ತೆ, ಇಡೀ ನೈಟ್ ಬ್ಲೀಡ್ ಆಗ್ತಾ ಇರುತ್ತೆ, ಹೊಟ್ಟೆ ನೋವು ಜಾಸ್ತಿ ಇರುತ್ತೆ, ಒಂದೊಂದು ಸತಿ ಗ್ಲೂಕೋಸ್ ಹಾಕಬೇಕು, ಹಾಸ್ಪಿಟಲ್ನ ಅಡ್ಮಿಟ್ ಮಾಡೋ ಥರ ಪೊಸಿಷನ್ ಬರುತ್ತೆ. ಅಷ್ಟು ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಮಾಡಿಬಿಟ್ಟು ಪೇನ್ ಕೊಡೋಕ್ಕಿಂತ ಇಟ್ ಈಸ್ ಬೆಟರ್ ಆಲ್ವೇಸ್ ನೀವಿದೆ ಮನೆಯಲ್ಲಿ ಒಂದು ಎಕ್ಸ್ಟ್ರಾ ಪ್ಯಾಕೆಟ್ ತಂದು ಇಡಬೇಕು. ಯಾಕಂದರೆ ಮೂಡ್ ಯಾವಾಗ ಆಗುತ್ತೆ ಹೇಳೋಕ್ಕಾಗಲ್ಲ. ಆ ಮೂಡ್ ಆದ ತಕ್ಷಣ ಕೊಂಡಮ್ ಇಲ್ಲಂದ ಇರಲಿ ಬಿಡು, ಪೀರಿಯಡ್ ಆಗಿಬಿಟ್ಟು ಈಗ 20 ದಿನ ಆಗಿದೆ, ಆಲ್ರೆಡಿ ಅದು ಫರ್ಟೈಲ್ ಪೀರಿಯಡ್ ಆಗಿದ್ದಿರುತ್ತೆ, ಏನು ಪ್ರಾಬ್ಲಮ್ ಇಲ್ಲ ಮಾಡೋಣ ಅಂತ ಹೇಳ್ತೀರ. ಬಟ್ ಈಗ ಏನಾಗಿದೆ ಇವತ್ತು ನಾಳೆ ಸ್ವಲ್ಪ ಪೀರಿಯಡ್ಸ್ ಗರ್ಲ್ಸ್ನಲ್ಲಿ ಹಿಂದೆ ಮುಂದೆ ಆಗುತ್ತೆ. ಸಮ್ ಟೈಮ್ ಓವ್ಯುಲೇಟರಿ ಪೀರಿಯಡ್ ಅಥವಾ ಯಾವಾಗ ಫರ್ಟೈಲ್ ಪೀರಿಯಡ್ ಅಂತ ಹೇಳ್ತೀವಿ ಗೊತ್ತಾಗಲ್ಲ, ಶಿಫ್ಟ್ ಆಗ್ತಾ ಇರುತ್ತೆ 1 ವಾರ ಹಿಂದೆ ಮುಂದೆ. ಸೊ ಅದಕ್ಕೆ ಕೊಂಡೋಮ್ ಇಸ್ ದ ಸೇಫೆಸ್ಟ್ ಮೆಥಡ್ ಟು ಅವಾಯ್ಡ್ ಪ್ರೆಗ್ನೆನ್ಸಿ, ಟು ಅವಾಯ್ಡ್ ಆಲ್ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್, ಟು ಗೆಟ್ ಮೋರ್ ಟೈಮಿಂಗ್, ಟು ಗೆಟ್ ಮೋರ್ ಪ್ಲೇಜರ್. ಮತ್ತು ಕೊಂಡೋಮ್ ಬಗ್ಗೆ ತಮಗೆ ಏನಾದರೂ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ಬರುವ ದಿನಗಳಲ್ಲಿ ನಾನು ಫೀಮೇಲ್ ಕೊಂಡೋಮ್ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ತಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಧನ್ಯವಾದ.